ಬಂಧುಗಳೇ ನಮಸ್ತೆ. ನನಗೆ 9 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಈ ಚಾನಲ್ಗೆ. ಅದರಲ್ಲಿ ಒಬ್ಬ ನಮ್ಮ ಫ್ರೆಂಡು. ಅವನು ಫ್ರೆಂಡ್ ಆಗಿರೋ ಕಾರಣಕ್ಕೋ ಅಥವಾ ನಿಜವಾಗ್ಲೂ ನೋಡ್ತಾನೆ ಏನೋ ಗೊತ್ತಿಲ್ಲ, ಎಲ್ಲನೂ ನೋಡ್ತಾನೆ, ಲೈಕ್ ಮಾಡ್ತಾನೆ. ಆ ಒಂದು ಲೈಕ್ ಬರೋದು ಅವನದೇ ಅಂತ ನನಗೆ ಕನ್ಫರ್ಮು. ನೀವು ಇದನ್ನು ನೋಡಿ ನನ್ನ ಹಳೆ ವೀಡಿಯೋನೂ ಇದ್ದರೆ ಆದಷ್ಟು ಲೈಕ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ. ಸರಿ, ನನಗೆ ಆ ಫ್ರೆಂಡ್ ಕೇಳ್ದ, ಅಲ್ಲೋ ಏನೋ ನೀನು ಆ ಕುಮಾರವ್ಯಾಸ ಗದುಗು ಮಹಾಭಾರತ ಅಂದ್ಕೊಂಡು ಅವೆಲ್ಲ ಆಗ್ತೀಯಲ್ಲ, ಹಿಂಗಾದರೆ ಜನ ನೋಡ್ತಾರೇನೋ, ನಾನೇನೋ ಒಂದು ಕರ್ಮಕ್ಕೆ ಲೈಕ್ ಮಾಡ್ತೀನಿ, ಶೇರ್ ಆದರೂ ಮಾಡ್ತೀನಿ, ಅಲ್ಲಿಂದ ಮುಂದಕ್ಕೆ ಅದು ಹೋಗಲ್ಲ. ಇದು ಮಾಡೋಕ್ಕೆ ಏನಪ್ಪ ಕಾರಣ ನಿನಗೆ, ಯಾಕೋ ಇಷ್ಟು ಒಳ್ಳೆಯನಾಗ್ಬಿಟ್ಟೆ ಅಂತ. ನಾನು ಅವ್ನಿಗೆ ಹೇಳಿದ್ದಿಷ್ಟೇ, ನಿಮಗೂ ಅದನ್ನೇ ಹೇಳ್ತಾ ಇರೋದು. ಇತ್ತೀಚೆಗೆ ಒಂದು ರೀಲ್ ನೋಡಿದೆ. ಆ ರೀಲಲ್ಲಿ ಒಂದು ಪುಟ್ಟ ಹೆಣ್ಮಗು, ಯಾರು ಒಬ್ಬ ಮನುಷ್ಯ ಮತ್ತು ಸುಮಾರು ಒಂದು 2-3 ಮಕ್ಕಳ ಒಂದು ಬದುಕನ್ನು ನಿರ್ಣಯಿಸಿ, ಬದುಕನ್ನು ಕಟ್ಟಿಕೊಟ್ಟು ಸಮಾಜಕ್ಕೆ ಒಂದು ಘನತೆಯನ್ನು ತಂದುಕೊಡುವಂತಹ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಹೆಣ್ಮಕ್ಳು ಅಂತ ನಾವು ಭಾವಿಸ್ತೀವೋ, ಆ ಹೆಣ್ಮಗು ಚಿಕ್ಕದ್ದು. ಫ್ರೀಡಮ್ ಫೈಟರ್ ಹೆಸರು ಯಾವುದಾದ್ರೂ, ಫ್ರೀಡಮ್ ಫೈಟರ್ ಹೆಸರು ಯಾವುದಾದ್ರು ಒಂದು ಹೇಳು ಅಂತ ಕೇಳಿದ್ರೆ, ಆ ಹೆಣ್ಮಗು, ಈ ರೀಲ್ನ ನೀವು ನೋಡಿರ್ತೀರಿ, ನನಗೆ ಗೊತ್ತಿಲ್ಲ, ನಾನಂತೂ ನೋಡ್ಬಿಟ್ಟಿದ್ದೀನಪ್ಪ. ಫ್ರೀಡಮ್ ಫೈಟರ್ ಒಬ್ಬರ ಹೆಸರು ಹೇಳಿ ಅಂದರೆ ಸ್ವಲ್ಪ ಗ್ಯಾಪ್ ತೊಗೊಳುತ್ತೆ ಆ ಮಗು. ನಾನು ಮಹಾತ್ಮ ಗಾಂಧಿ ಹೇಳ್ಬೋದಾ, ಸಾವರ್ಕರ್ ಹೇಳ್ಬೋದಾ, ಅಥವಾ ಸುಭಾಷ್ ಚಂದ್ರ ಬೋಸ್ ಹೇಳ್ಬೋದಾ, ಅಟ್ಲೀಸ್ಟ್ ಇಂದಿರಾ ಗಾಂಧಿ ಹೇಳ್ಬೋದಾ, ಅಥವಾ ರಾಹುಲ್ ಗಾಂಧಿನಾದರೂ ಹೇಳ್ಬೋದಾ, ಬೇಡ ಮೋದಿಯವರು ಅನ್ಬೋದಾ, ಏನೋ ಒಂದು ತಪ್ಪು ಸರಿನೋ, ಈ ಹೆಸರುಗಳು ಹೇಳ್ಬೋದೇನೋ ಅಂತ ಅಷ್ಟು ನನ್ನ ಮನಸ್ಸಿನಲ್ಲಿ ಹಾದು ಹೋಯಿತು. ಆದರೆ ಆ ಹುಡುಗಿ ಇನ್ಯಾವ್ದು ಹೇಳ್ಬೋದು ಅಂತ ಕಾಣ್ತಿದ್ದ ನನಗೆ ಬಾಹುಬಲಿ ಅನ್ನುವ ಒಂದು ಮಾತು ಆ ಹುಡುಗಿಯ ಬಾಯಿಂದ ಹೊರಬಿದ್ದಿತು. ನನಗೆ ಧಡಕ್ಕಂತ ಶಾಕ್ ಆಗ್ಬಿಡ್ತು, ಎದ್ದು ಕುಂತ್ಕೊಬಿಟ್ಟೆ. ಈ ಫೋಟೋ ನೀವು ನೋಡ್ತಾ ಇದ್ದೀರಲ್ಲ, ಇದು ಯಾಕೆ ಹೀಗಾಗಿದೆ? ಇದು ಒಡೆದು ಹಾಳು ಮಾಡಿರೋದಲ್ದೇ, ಇದನ್ನು ಒಡೆದು ಚಿತ್ರಾನ್ನ ಮಾಡಿ ಹಂಪೆ ಹಾಳು ಮಾಡಿರೋರು ಬೇರೆಯವರು, ಅದ್ರ ಜೊತೆಗೆ ಅದನ್ನು ಇನ್ನೂ ಹಾಳು ಮಾಡ್ತಾ ಇರೋರು ನಾವು ಅಲ್ವಾ? ನೋಡಿ, ಹಂಪೆಯ ಕಲ್ಲಿನ ರಥ ಈಗಿದೆಯಲ್ಲ, ಅದು ಏನೋ ಅದು ಸೊಪ್ಪು ಸದೆ ಎಲ್ಲ ಸವರಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಈ ಥರ ಹಾಳು ಮಾಡಿದ್ದವರು ನಾವು. ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ, ಎಚ್ಚೆತ್ಕೊಳ್ಳಿ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಹಿರಿಮೆ, ನಮ್ಮ ಮಹಾಕಾವ್ಯಗಳು, ಮಹಾವ್ಯಕ್ತಿಗಳು, ಮಹಾಪುರುಷರು ಇವ್ರ ಬಗ್ಗೆ ಹೇಳಿ. ಇವ್ರ ಬಗ್ಗೆ ತಿಳ್ಕೊಳ್ಳಿ. ಒಳ್ಳೆ ಕಂಟೆಂಟನ್ನ ನೀವು ನಿಮ್ಮ ಮೊಬೈಲಲ್ಲಿ ನೋಡಿ, ಅದನ್ನು ನಿಮ್ಮ ಮಕ್ಕಳಿಗೆ, ನಿಮ್ಮ ಹಿತೈಷಿಗಳಿಗೆ ಹಂಚಿ. ಏನಾದ್ರು ಇದು ಮಾಡೋದಕ್ಕೆ ನಿಮಗೆ ಖರ್ಚು ಆಗೋಲ್ಲ, ಏನೂ ಆಗೋಲ್ಲ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಬಹಳ ಕಷ್ಟ. ಥ್ಯಾಂಕ್ ಯು, ಧನ್ಯವಾದ.